ಹೇ ಬಾಲು. ಮೇಡಮ್ ಏನ್ ಮೇಡಮ್? ಬಾಲು, ಇಲ್ಲಿ ಬಿಲ್ಲಿ ಹಾಕೋ ವರ್ಷ ಎಲ್ಲಿ ಕಾಣಿಸ್ತಾ ಇಲ್ಲ. ಮೇಡಮ್ ಅವರೇ ಅಲ್ಲೆಲ್ಲೋ ಇದ್ದ, ಕರಿತೀನಿ ಇರ್ರಿ ಒಂದು ನಿಮಿಷ. ಅಲ್ಲೆಲ್ಲೋ ಇರಬೇಕು, ಅಲ್ಲೆಲ್ಲೋ ಮಾತಾಡ್ತಾ ಇದ್ದ. ಅಲ್ಲ ಹೇಳಿದೀನಿ ಅವನಿಗೆ ಬಿಲ್ಲಿ ಹಾಕೋ ಹತ್ರ ಇರಬೇಕು ನೀನು ಅಂತ ಅಂದ್ರೆ ಹೆಲಗ ಹೋಗಿ ಬಿಡ್ತಾನಲ್ಲ ಇವನು. ಬಿಲ್ಲಿ ಹಾಕೋ ಹತ್ರ ಇರಬೇಕು. ಬಿಲ್ಲಿ ಹಾಕೋ ಹತ್ರ ಖಾಲಿ ಇದ್ರೆ ಜನ ಬಂದವರು ಬಿಲ್ಲಿ ಹಾಕ್ದಂಗೆ ಅದೇ ಹೋಗ್ಬಿಡ್ತಾರೆ. ಆಯ್ತಾ ಮೇಲಾನ ನಿನ್ನ ಹತ್ರ ಯಾರು ಜನ ಇಲ್ಲ ಅಂದಮೇಲೆ ಸುಮ್ಮನೆ ಕುತ್ಕೋಬೇಕು ಅಂತ ಹೇಳಿದೀನಿ. ಆದ್ರೆ ಬಿಲ್ಲಿ ಹಾಕೋ ಹತ್ರ ಇರೋದ್ ಬಿಟ್ಟು ಎಲ್ಲಿ ಹೋಗಿದ್ದಾನೆ ಇವನು? ಆಗ ಬಂತ ನೋಡಿ ಮೇಡಮ್, ಅಲ್ಲೆಲ್ಲೋ ಹೋಗಿದ್ದಾನೆ. ಹೇ ವರ್ಷ ಬಾರೋ ಮಾನ್ಯ ಮೇಡಮ್ ಕರಿತಾ ಇದ್ದಾರೆ. ಇಲ್ಲಿ ಬಿಳಿ ಹಾಕೋ ಹತ್ರ ಯಾರು ಇಲ್ಲ ಅಂತ ಹೇಳಿ. ನೀನು ನೋಡಿದ್ರೆ ಅಲ್ಲೋ ಕೂತ್ಕೊಂಡಿದ್ಯಲ್ಲೋ, ಬಾರೋ ಇಲ್ಲಿ. ಅಯ್ಯೋ ಮೇಡಮ್ ಅವ್ರು ಕರಿತಾ ಇದ್ದೀರಾ? ಮೇಡಮ್ ಏನು ಮೇಡಮ್? ಹೇ ವರ್ಷ, ನಾನು ನಿನಗೆ ಏನು ಹೇಳಿದ್ದು? ಇಲ್ಲಿ ಬಿಲ್ಲಿ ಹಾಕೋ ಹತ್ರ ಇರಬೇಕು ಅಂತ ಹೇಳಿದ್ರೆ ನೀನು ಯಾಕೆ ಅಲ್ಲೇ ಹೋಗ್ತೀಯ? ಬಿಲ್ಲಿ ಹಾಕೋ ಹತ್ರ ನೋಡು, ಇಲ್ಲಿ ಖಾಲಿ ಹೊಡಿತಾ ಐತೆ. ಎಲ್ಲಿ ಹೋಗಿದ್ದೆ ನೀನು ಬಿಲ್ಲಿ ಹಾಕೋದು ಬಿಟ್ಟು? ಅಲ್ಲ ಮೇಡಮ್ ಅವರೇ, ಇಲ್ಲಿ ಯಾರೂ ಇರಲಿಲ್ವಲ್ಲ, ಅದಕ್ಕೇನೆ ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ಜೋಡಿಸಿ ಎಲ್ಲ ಒರೆಸ್ತಾ ಇದ್ದೆ ಮೇಡಮ್. ಟೈಮ್ ಯಾಕೆ ವೇಸ್ಟ್ ಮಾಡೋಣ ಅಂತ ಹೇಳಿ. ಅಲ್ಲ ಇಲ್ಲಿ ಬಿಲ್ಲಿ ಹಾಕೋ ಹತ್ರ ಜನ ಬಂದ್ರೆ ಏನ್ ಮಾಡ್ತೀಯಾ ನೀನು? ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ರೆ ಆ ಕೆಲಸ ಬೇಕಂದ್ರೆ ಅಲ್ಲಿಗೆ ಹೋಗು ಅಂತ ಹೇಳಿಲ್ವಾ ನಾನು? ಬಿಲ್ಲಿ ಹಾಕೋಕೆ ಬೇರೆ ಬೇಕಾದ್ರೆ ತಗೊಂತೀನಿ, ನೀನು ಆ ಕೆಲಸ ಬೇಕಿದ್ರೆ ಅದನ್ನೇ ತಗೋ ಅಂತ ನಾನು ಹೇಳಿಲ್ವಾ ನಿನ್ಗೆ? ಬಿಲ್ಲಿ ಹಾಕೋ ಹತ್ರ ಇರಬೇಕು ನೀನು. ಜನ ಬಂದಿದ್ದಾರ ವರ್ಷ ಅವರೇ? ಇಲ್ಲ ನೋಡ್ವಿಜಿ, ಮೇಡಮ್ ಬೈತಾ ಇದ್ದಾರೆ ಬಿಲ್ ಹಾಕೋ ಹತ್ರನೇ ಇರಬೇಕು ಅಂತ ಹೇಳಿ. ಮೇಡಮ್ ಅಲ್ಲೆಲ್ಲ ನನಗೆ ಐಟಮ್ ಜೋಡಿಸ್ತಾ ಇದ್ರು, ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಐಟಮ್ ಖಾಲಿ ಆಗಿತ್ತಾ, ಅದಕ್ಕೇನೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಅವ್ರು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಬಂದು ಅಲ್ಲೆಲ್ಲ ಐಟಮ್ ಜೋಡಿಸ್ತಾ ಇದ್ರು ಮೇಡಮ್. ಅಲ್ಲ ಅದು ಹಾಗೆ ಅಲ್ಲ ಕಣ್ರಿ ವಿಜಿ ಅವರೇ, ಅಲ್ಲಿ ಬಿಲಿ ಹಾಕೋ ಹತ್ರ ಜನ ಬಂದ್ರೆ ಅವರು ಅಲ್ಲೂ ಇಲ್ಲೂ ನೋಡ್ತಾರೆ. ಎಲ್ಲಿ ಬಿಲಿ ಹಾಕೋರು ಯಾರು ಇಲ್ಲ ಅಂತ ಹೇಳಿ ನೋಡ್ತಾರೆ. ಅವರಿಗೆ ಬಿಲಿ ಹಾಕೋ ಕೆಲಸ ಕೊಡ್ತಾ ಇದೀವಿ ಅಂದಮೇಲೆ ಅವರು ಬಿಲಿ ಹಾಕೋ ಕೆಲಸನೇ ಮಾಡಬೇಕು, ಬೇರೆ ಯಾಕೆ ಕೆಲಸನೂ ಮಾಡಬಾರ್ದು. ಅದು ಬೇಕಂದ್ರೆ ಅಲ್ಲಿಗೆ ಹೋಗ್ಲೇ ಹೇಳು ಬೇಕಾದ್ರೆ, ಅಷ್ಟೇನೆ. ನೀವು ಕರ್ಕೊಂಡು ಹೋಗಿದ್ರಾ ವಿಜಯ್ ಅವ್ರೆ? ಹೌದು ಬಾಲು, ನನ್ನ ಕೆಲಸ ಮಾಡೋ ಹತ್ರ ಬಂದು ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ರು. ಹಿಂಗೆಲ್ಲ ಅಂದರೆ ಹಿಂಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಎಲ್ಲ ಐಟಮ್ ಜೋಡಿಸೋದು ಒರೆಸೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಬಾಲು ಅವರು. ಮೇಡಮ್ ಅವರೇನು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ವರ್ಷ ಅವರು ನನಗೆ ಐಟಮ್ ಜೋಡಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಜನ ಬಂದಾಗ ಬೇಕಾದರೆ ಬಾಲು ಹಾಕ್ತಾರೆ, ಇವಾಗ ಕಡಿಮೆ ಅಲ್ಲ, ಜನ ಬಂದಾಗ ಬೇಕಾದರೆ ಇಲ್ಲಿ ಬರ್ತಾರೆ. ಅವ್ರು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅದಕ್ಕೆ ಬಂದು ಐಟಮ್ ಜೋಡಿಸ್ತಾ ಇದ್ದಾರೆ ಮೇಡಮ್. ಹಾಕ್ತೀಯ ಹಪ್ಪ ಬಾಲು ನೀನು ಬಿಲ್ಲಿನ? ಹಾಕ್ತೀನಿ ಮೇಡಮ್, ಅವ್ನು ಹೋಗಿದ್ನಲ್ಲ ಅದಕ್ಕೆ ನಾನೇ ಈಗ ಒಂದಿಬ್ರು ಬಂದಿದ್ರು, ನಾನೇ ಬಿಲ್ ಹಾಕಿ ಕಳಿಸ್ದೆ. ಅದೇ ಮೇಡಮ್, ನಾನು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಣ, ಜನ ಯಾರು ಇಲ್ವಲ್ಲ, ಸುಮ್ಮನೆ ಕೂತ್ಕೊಂಡು ಈಗ ಸಂಬಳ ಕೊಡ್ತಾರೆ, ಆ ಸಂಬಳಕ್ಕೆ ಸರಿಯಾಗಿ ನಾವು ಕೆಲಸ ಮಾಡಬೇಕಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಹೋದೆ. ನನಗೆ ಇಲ್ಲಿ ಏನಾದರೂ ಬಿಲಿ ಹಾಕೋ ಹತ್ರ ಜನ ಇದ್ದರೆ ಬೇಕಾದರೆ ವಿಜಯ್ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಅದಕ್ಕೇ ನಾನು ನನ್ನ ಅಮೌಂಟ್ ಇಸ್ಕೊಳ್ಳೋದು, ಅವ್ರು ಬಿಲಿ ಆದರೂ ಹಾಕ್ತಾರೆ ಅಂತೇಳಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವರು ನಮಗೆ ಜಾಸ್ತಿ ಇಲ್ಲಿ ರಶ್ ಆದಾಗ ಬಂದು ನಮಗೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ದೆ ಮೇಡಮ್. ಹೆಲ್ಪಿಂಗ್ ನೇಚರ್ ಮೇಡಮ್, ಹೆಲ್ಪಿಂಗ್ ನೇಚರ್. ನನಗೆ ನೀನು ಹೇಳಿ ಹೋಗಬೇಕು, ಮತ್ತೆ ನೀನು ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗು ಸರಿ? ನಾನು ಬಿಲ್ಲಿ ಹಾಕೋ ಹತ್ರ ಜನ ಬಂದಾಗ ನಾನು ಬಾಲು ಹತ್ರ ಕಳಿಸ್ತೀನಿ, ಅಲ್ಲಿ ಬಿಲ್ಲಿ ಹಾಕ್ಸಿ ಅಂತ ಹೇಳಿ ಹೇಳ್ತಾ ಇರ್ತೀನಿ. ನೀನು ಬಿಲ್ಲಿ ಹಾಕ್ಬೇಕಾದ್ರೆ ನೀನು ಇಲ್ಲಿರ್ಬೇಕಾದ್ರೆ ಮೇಡಮ್ ನಾನು ಇಲ್ಲಿ ಇರ್ತೀನಿ ಬಿಲ್ಲಿ ಹಾಕೋ ಹತ್ರ ಅಂತ ಹೇಳು. ನೀನು ಅಲ್ಲಿ ಹೋಗ್ಬೇಕಾದ್ರೆ ಮೇಡಮ್ ಬಾಲಿಗೆ ಹೇಳಿ ಅಂತ ಹೇಳು, ನಾನು ಬಾಲಿಗೆ ಹೇಳ್ತೀನಿ. ಓಕೆನಾ? ಓಕೆ ಮೇಡಮ್. ಬೇಗ ಬೇಗ ಕೆಲಸ ಆಗಬೇಕು, ಮಾತು ಕಡಿಮೆ ಆಗಬೇಕು, ಬೇಗ ಬೇಗ ಹಾಕಬೇಕು. ಬಿಲಿ ಹತ್ರ ಯಾರೂ ಇಲ್ಲ, ಇಲ್ಲೇ ಯಾವುದಾದ್ರೂ ಮುಂದೆ ಇಲ್ಲೇ ಮಾಡ್ತಾ ಇರೋ ಕೆಲಸನ. ಓಕೆನಾ? ಓಕೆ ಮೇಡಮ್. ಬಾಲು ಪರವಾಗಿಲ್ವ ಕೆಲಸ? ಅಡ್ಜಸ್ಟ್ ಆಯ್ತಾ? ವಿಜಯ್ ಅವರೇ ಭಾಳ ಚೆನ್ನಾಗೈತೆ ಕೆಲಸ, ಅಂತ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಯಾರು ಜನನೇ ಇಲ್ಲ, ಆರಾಮಾಗೈತೇಳಪ್ಪ ಕೆಲಸ. ಇಂಥ ಕೆಲಸ ಆದರೆ ಆರಾಮಾಗಿ ಮಾಡ್ಬೋದು. ಅದೇ ಇಷ್ಟೊತ್ತಲ್ಲಿ ಯಾರೂ ಜನ ಇರಲ್ಲ, ಸಂಜೆ ಹಾಕ್ತಾ 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 ತುಂಬ ಜನ ಆಗ್ತಾರೆ. ವಿಜಿ, ನಿನಗೆ ಹೆಂಗೆ ಪರಿಚಯ ಆದ ಇವನು ಬಾಲು? ಇಲ್ಲಿ ಹಂಗೆ ಬರ್ತೀನಲ್ಲ, ನಾನು ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ತಾ ಇರ್ತೀನಿ. ಹಿಂಗೆ ಯಾರಾದರೂ ಹೊಸಬ್ರು ಸಿಕ್ಕಲಿ, ಸ್ವಲ್ಪ ಒಂದು ಮಾತು ಮಾತಾಡ್ಸಿದ್ದಾರೆ ಅಂದರೆ ಅವರು ನಾವು ತುಂಬ ಕ್ಲೋಸ್ ಆಗಿಬಿಡ್ತೀವಿ. ನೀವು ಹೆಂಗೆ ಕ್ಲೋಸ್ ಆದರೆ ಇವರು ಹಂಗೆ ಕ್ಲೋಸ್ ಆಗಿಬಿಟ್ರು ವರ್ಷ ಅವರೇ. ನನಗೂ ಒಂದೇ ಸತಿ ಮಾತಾಡಿಸ್ತಿದ್ದಂಗೆ ತುಂಬ ಚೆನ್ನಾಗಿ ಪರಿಚಯ ಆದ್ರಿ. ಅಲ್ಲೆಲ್ಲ ಇದ್ದಾವೆ ಅಗ್ಗುಬೆಗಳು ಯಾವೂ ಮಾತಾಡ್ಸಲ್ಲ. ಅವೆಲ್ಲ ಮುಷ್ಣಿ ಹಿಂಗೆ ಮಾಡ್ಕೊಂಡು ಹಿಂಗೆ ಓದೇ ಹೋಗ್ತವೆ, ಯಾರನ್ನೂ ಮಾತಾಡ್ಸಲ್ಲ ಅವು. ನಾನು ಮಾತಾಡಿಸ್ತೀನಿ, ಪೂಜಾ ಆಗ ಅವರು ಎಲ್ಲ ಮಾತಾಡಿಸಿದ್ರೆ ಹಿಂಗೆ ಹೋಗ್ತಾರೆ. ಒಬ್ಬರು ಮಾತಾಡ್ಸಲ್ಲ. ಅಯ್ಯೋ ಎಂತ ಅಪ್ಪ ನೀವು ಚೆನ್ನಾಗಿ ಮಾತಾಡಿಸ್ತೀರ ವಿಜಯ್ ಅವರೇ, ನೀವೇ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೋದು. ನಾನು ಹಾಗೇನೆ ಎಲ್ಲರಿಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಮಾರ್ಕೆಟ್ನ ನೋಡೋಕೆ ಬೇರೆಯವರು ಫಾರಿನರ್ಸ್ ಬರ್ತಾ ಇದ್ದಾರಂತೆ. ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ, ಯಾಕಂದರೆ
ಫಾರಿನರ್ಸ್ ಎಲ್ಲ ನೋಡೋದಕ್ಕೆ ಬಂದಾಗ ಮತ್ತೆ ಹಾಗೆ ಊಟಕ್ಕೆ ಹೋಗೋ ಹಾಗಿಲ್ಲ, ಅಲ್ಲಿ ಬಂದಾಗ ಲೇಟ್ ಆಗುತ್ತೆ. ಅದೆಲ್ಲ ನೀಟ್ನೆಸ್ ಇರಬೇಕು. ಇಲ್ಲೆಲ್ಲ ವಿಜಯ್ ಅವರೇ ನೀಟಾಗಿ ಎಲ್ಲ ಒರೆಸಿದ್ರಿ ತಾನೇ, ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೂ ಶಿಪ್ಮೆಂಟ್ ನಾವು ಕಳಿಸ್ಬೇಕಾಗುತ್ತೆ. ಇಲ್ಲಿ ನಮ್ಮ ಮಾರ್ಕೆಟಿಂದ ಅವರು ಬೇರೆಯವರೆಲ್ಲ ತಗೊಂಡೋಗೋರಿಗೆ ಅವರು ಪರ್ಚೇಸ್ ಮಾಡಿ ಅವರು ಅಲ್ಲೇ ಎಲ್ಲ ಮಾರಾಟ ಮಾಡ್ತಾರೆ, ನಮ್ಮ ಮಾರ್ಕೆಟಿಂದ ತಗೊಂಡೋಗಿ. ಅದಕ್ಕೋಸ್ಕರ ಫಾರಿನರ್ಸ್ ಬರ್ತಾ ಇದ್ದಾರೆ. ನೀವು ಹೋಗಿ ಊಟ ಮಾಡ್ಕೊಂಡು ಬರೋ ಹಾಗಿದ್ರೆ ಊಟ ಮಾಡ್ಕೊಂಡು ಬನ್ನಿ, ಬೇಗ ಹೋಗಿ ಹೋಗಿ ಊಟಕ್ಕೆ ಹೋಗೋ ಹಾಗಿದ್ರೆ ಹೋಗಿ. ಸರಿ ಆಯ್ತು ಮೇಡಮ್, ಹೋಗ್ತೀವಿ. ಯಾರು ವರ್ಷ ಅವರೇ ಫಾರಿನರ್ಸ್ ಯಾರೋ ಬರ್ತಾರಂತ. ಯಾರ್ಯಾರೋ ಅಲ್ಲಿಂದ ಹಿಂಗೆ ಐಟಮ್ ಎಲ್ಲ ತರಿಸ್ತಾ ಇರ್ತಾರೆ, ಇಲ್ಲಿಂದ ಅಲ್ಲಿ ಕಳಿಸ್ತಾ ಇರ್ತಾರೆ. ಏನೋ ಬೇಕಲ್ಲ ಅದಕ್ಕೆ ನೋಡ್ಕೊಂಡು ಹೋಗಕ್ಕೆ ಬರ್ತಾ ಇರ್ತಾರೆ. ಮಸ್ತ್ ದುಡ್ಡು ಇಕ್ಕೊಂಡಿರ್ತಾರೆ, ಯಾರು ಏನು ಮಾಡೋಣ ಅಂತ ನೋಡ್ತಾ ಇರ್ತಾರಲ್ಲ, ಏನೇನೋ ಬರ್ತಾ ಇರ್ತಾರೆ ನೋಡ್ಕೊಂಡು ಹೋಗೋಕ್ಕೆ. ಚೆನ್ನಾಗಿ ಮಾಡಿದಾರಲ್ಲ, ಇವ್ರಿಗೆ ಪರಿಚಯಸ್ತಾರನ್ನ ಯಾರನ್ನ ಇವ್ರು ಕರೆಸ್ತಾರೆ, ಇವ್ರು ಅಲ್ಲಿಗೆ ಹೋಗ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಓನರ್ ತುಂಬ ಚೆನ್ನಾಗಿದಾರಲ್ಲ, ಯಾರೋ ಫಾರಿನರ್ಸ್ ಅವ್ರು ಯಾರು ಬರ್ತಾರೇನೋ ನೋಡ್ಕೊಂಡು ಹೋಗೋಕ್ಕೆ. ಒಬ್ಬೊಬ್ರು ಈ ಕಡೆ ಐಟಮ್ ಇಷ್ಟಪಡ್ತಾರಲ್ಲ, ಅದಕ್ಕೆ. ಸರಿ ಬನ್ನಿ ಊಟಕ್ಕೆ ಹೋಗೋಣ ಮೇಡಮ್, ಊಟಕ್ಕೆ ಹೋಗ್ರಿ ಅಂತ ಹೇಳೋರು ಯಾರೋ ಬರ್ತಾ ಇರ್ತಾರೆ. ಬರೀ ಊಟ ಮಾಡ್ಕೊಂಡು ಬರೋಣ. ನಾನೆಲ್ಲ ಹೇಳ್ತೀನಿ ಮೇಡಮ್ಗೆ, ನಿನ್ನ ಕೆಲಸ ಇಲ್ದಾಗ ನನ್ನ ಹತ್ರನೇ ಬಂದು ಹೆಲ್ಪ್ ಮಾಡು ವರ್ಷ. ನಾನೆಲ್ಲ ಬರ್ತೀನಿ, ಸುಮ್ಮನಿರು. ಇಲ್ಲಿ ಯಾರೂ ಇಲ್ಲ ಅಂದ ತಕ್ಷಣ ಇಲ್ಲೆಲ್ಲ ಖಾಲಿ ಬಡಿತು ಪಟ್ಟಣಂಗೆ ಅಲ್ಲಿ ಬರ್ತೀನಿ, ಅಲ್ಲಿಗೆ ಎಗ್ರುತ್ತೀನಿ ಅಷ್ಟೇ. ಇಲ್ಲಿಲ್ವಾ, ಅಲ್ಲಿ ಬಂದು ನಿನಗೇನಾದರೂ ಹೆಲ್ಪ್ ಮಾಡಿಕೊಡ್ತೀನಿ. ಸರಿನಾ? ನನಗೆ ಹೆಂಗೆ ಹೆಲ್ಪ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ. ನೀನೇನು ಭಾರ ಎತ್ತಕ್ಕೆ ಹೋಗ್ಬೇಡ ವಿಜಯವ್ರೆ. ಏನಾದರೂ ಭಾರ ಎತ್ತೋದಾಗಲಿ, ಮೇಲಕ್ಕೆ ಏನಾದ್ರು ಜೋಡಿಸೋದಾಗಲಿ, ನಿಮ್ಗೇನಾದರೂ ಸಿಗಲಿಲ್ಲ ಇಟ್ಟು ಅಂದರೆ ಜಾಸ್ತಿ ನೀವು ಜಿಂಗ್ಸಕ್ಕೆ ಹೋಗ್ಬೇಡಿ. ಸುಮ್ಮನೆ ಹಿಂಗೆಲ್ಲ ಮೇಕತ್ತಿ ಎತ್ತಿ ನಿಮಗೆಲ್ಲ ಆಗಲ್ಲ. ಮತ್ತು ಹೆಣ್ಮಕ್ಳಿಗೆ ಬಟ್ಟೆ ಆದಂಗೆ ಆಗ್ಬಿಡ್ತವೆ. ಮತ್ತು ಹೊಟ್ಟೆ ಜಾಸ್ತಿ ವೇಟ್ ಎತ್ಬಿಟ್ರೆ ಹೊಟ್ಟೆ ನೋವೆಲ್ಲ ಬರುತ್ತೆ. ಅದಕ್ಕೋಸ್ಕರನ ಸರಿನಾ? ಏನಾದರೂ ನಿಮಗೆ ಎಲ್ಪ್ ಬೇಕಿದ್ರೆ ಕರೀರಿ, ನಾನು ಬಂದು ಬೇಕಾದರೆ ಎಲ್ಪ್ ಮಾಡಿಕೊಡ್ತೀನಿ. ಅಯ್ಯೋ ಹೌದಲ್ವಾ, ಬೆಳಿಗ್ಗೆ ಅಂತೂ ಮೇಲ್ಗಡೆ ಇಡಬೇಕಾಗಿತ್ತು, ಒಂದು ಐಟಮ್ ಸಿಗ್ತಾನೆ ಇರಲಿಲ್ಲ. ಅಯ್ಯೋ ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ. ಮತ್ತೆ ಮೇಡಮ್ ನನಗೆ ಚೇರ್ ತಗೊಂಡು ಬಂದು ಕೊಟ್ಟರು, ಚೇರ್ ಹತ್ತಿ ಇಟ್ಟೆ. ಅಯ್ಯೋ ಹುಷಾರು ವಿಜಯವ್ರೆ, ಚೇರ್ ಎತ್ತಿಡಬೇಕಾದ್ರೆ ಹುಷಾರಾಗಿಡಿ. ಯಾಕಂದರೆ ಟೈಲ್ಸ್ ಫುಲ್ಲು ಜಾರು ಬಿಡುತ್ತೆ, ಮತ್ತು ನನಗೆ ಭಯ ಆಗುತ್ತೆ. ಹೌದಾ? ನೀವು ಹೇಳ್ತಿರೋದು ನಿಜ ತಾನೇ? ಮತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಕು? ಇವರೇನೋ ಒಂದು ಸಂಬಳ ಕೊಡ್ತಾರೆ, ಸುಮ್ಮನೆ ಹಾಕ್ತಾರೆ. ತುಂಬ ಕಷ್ಟ ನಾವು ಅನ್ಭವಿಸೋದು. ನೀವು ಚೇರ್ ಹಾಕ್ಕೊಂಡು ಅಲ್ಲಿ ಐಟಮ್ ಎಲ್ಲ ಜೋಡಿಸ್ತಾ ಇರಬೇಕಾದ್ರೆ ಎಲ್ಲಾದರೂ ಜಾರ್ಬಿಟ್ರೆ ಯಾಕೆ ಬೇಕು ಅಲ್ವಾ? ಹೌದು ಹೌದು. ಅದಕ್ಕೇ ನಾನು ನಿಮ್ಮನ್ನು ಕರೆಯೋಣ ಅಂತ ಅಂದ್ಕೊಂಡೆ. ನೋಡ್ತೀನಿ, ಇನ್ನೂ ಏನಾದರೂ ಐಟಮ್ ಜೋಡಿಸೋದಿದ್ರೆ, ಮೇಲ್ಗಡೆ ಇಡೋದಿದ್ರೆ ಕರಿತೀನಿ, ಹೇಳ್ರಿ. ಬೇಕಂದರೆ ನಾನು ಇಲ್ಲಿ ಬಿಲ್ಲಿ ಹಾಕ್ತೀನಿ. ನೀವು ಮಾನ್ಯ ಮೇಡಮ್ ಸ್ಟೈಲೇ ಕಲ್ತಿದ್ದೀರಾ, ಬಿಲ್ಲಿ ಹಾಕೋದು ಅಂತ. ನಾನು ಹಂಗೆ ಹೇಳ್ತೀನಿ, ನೀವು ಹಂಗೆ ಹೇಳ್ತೀರಾ. ಮೇಡಮ್ ಸ್ಟೈಲೇ ನಮಗೆಲ್ಲನ ಅಭ್ಯಾಸ ಆಗುತ್ತೆ, ಹೇಳ್ರಿ. ಮೇಡಮ್ಗೆ ಹಂಗೆ ಬರೋದಿಲ್ಲ, ಹೇಳ್ರಿ. ಹೆಂಗೋ ಬಿಡತ್ಲಾಗ ಒಳ್ಳೆ ಮೇಡಮು, ಹೆಂಗೆ ನಾವು ಹೇಳ್ದಂಗೆ ಕೇಳುತ್ತೆ. ಏನನ ಆಗಿ ಹೇಳು ಮೇಡಮ್, ಹಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಆ ಮೇಡಮ್ಗೆ ಅರ್ಥನೇ ಆಗಲ್ಲ. ನಾವು ಹೇಳ್ದಂಗೆ ಕೇಳುತ್ತೆ, ಗೊತ್ತಾಗಲ್ಲ ಅದಕ್ಕೆ. ಸುಮ್ಮನೆ ಅವ್ರೇನೋ ಸ್ವಲ್ಪ ಜಾಸ್ತಿ ಓದಿದ್ದಾರೆ, ಮಾಡಿಸ್ತಾರೆ ಕೆಲಸನ ಅಂತ ಕರ್ಕೊಂಡು ಬರ್ತಾರೆ ಅಷ್ಟೇ, ಅದಕ್ಕೆ ಗೊತ್ತಾಗಲ್ಲ. ನಾವು ಹೇಳ್ದಂಗೆ ಕೇಳುತ್ತೆ. ನೀವೇ ಸೂಪ್ರೈಸರ್ ಆದರೆ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ರಪ್ಪ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ರಿ. ನೀವೇ ಗರ್ಮ ಸೂಪ್ರೈಸರ್ ಆಗ್ಬೋದಾಯ್ತು. ಫಸ್ಟಿಗೆ ಬಂದಿದ್ರೆ ವಿಜಯ್ ಅವರೇ, ನೀವು ಸೂಪ್ರೈಸರ್ ಆಗ್ತಿದ್ರಿ ಪಕ್ಕನ. ನಿಮಗೆ ತುಂಬ ಟ್ಯಾಲೆಂಟ್ ಇದೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಯಾವ ಕೆಲಸ ಹಿಂಗೆ ಮಾಡಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಬನ್ನಿ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗ್ಬೇಕು. ನೋಡಿದ್ರಲ್ಲ ಎಷ್ಟು ಫ್ರೀ ಆಗೈತೆ ನಾವು ಕೆಲಸ ಮಾಡೋ ಹತ್ರ. ನಿಜವಾಗ್ಲೂ ವರ್ಷ ಅವರು ನಾವು ತುಂಬ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಕ್ಲೋಸ್ ಆಗ್ತಾ ಇದ್ದೀವಿ ಇಬ್ರು. ಇಬ್ಬರು ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾ ಇದ್ದೀವಿ. ಕೆಲಸದಲ್ಲಿ ಬೇರೆ ಬೆಳಗ್ಗೆ ಅಷ್ಟೊಂದು ಜನ ಇರಲ್ಲ. ಯಾವಾಗಂದರೆ ಮಧ್ಯಾಹ್ನದ ಮೇಲೇ ಜನ, 2 ಗಂಟೆ ಮೇಲೇ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಜನ ಬರೋದು. ಮತ್ತು ಸಾಯಂಕಾಲ 5 ಗಂಟೆ 5:30 6 ಗಂಟೆವರೆಗೂ ಜನ ಬರ್ತಾ ಇರ್ತಾರೆ. ಸಂಜೆ ಟೈಮೇ ಜಾಸ್ತಿ. ಅದಕ್ಕೇ ಹಿಂಗೋ ಅತ್ಲಾಗೆ ನಾವು ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತೀವಿ. ಅತ್ಲಾಗ ಒಳ್ಳೆ ಕೆಲಸ. ಅವ್ರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ, ನನಗೂ ಅಡ್ಜಸ್ಟ್ ಆಗೈತೆ, ಇಬ್ಬರಿಗೂ ಅಡ್ಜಸ್ಟ್ಮೆಂಟ್ ತುಂಬ ಚೆನ್ನಾಗಿ ಆಗೈತೆ ಇಲ್ಲಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.